ನಮಸ್ಕಾರ. ಚಂದನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಯೋಗ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತು ಸರ್ವೈಕಲ್ ಪೇನ್ ಆ ಒಂದು ವಿಷಯದ ಕುರಿತಾಗಿ ಹೇಗೆ ನಾವು ಯೋಗ ಅಭ್ಯಾಸವನ್ನು ಮಾಡಬೇಕಂತಕ್ಕಂಥದ್ದನ್ನು ಇವತ್ತಿನ ಸಂಚಿಕೆಯಲ್ಲಿ ಹೇಳ್ಕೊಡಲಾಗುವುದು. ನಾನು ಕಾರ್ತಿಕ್ ಮಹಾಂತೇಶ್ ಬೆಲ್ಲದ್, ವಿಶ್ವ ಯೋಗ ಸಾಧಕ, ವಿಶ್ವ ದಾಖಲೆಯ ಸಾಧಕ, ಯೋಗ ಪ್ರವೀಣ, ಯೋಗ ಭಾಸ್ಕರ, ಯೋಗ ಚಿಕಿತ್ಸಕ ಹಾಗೂ ಯೋಗ ಶಿಕ್ಷಕನಾಗಿ ವೃತ್ತಿಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ನಮ್ಮ ಒಟ್ಟಿಗೆ ಇದ್ದಾರೆ ಡಾಕ್ಟರ್ ವಿನೋದ್ ಡಾಗೆ ಅವರು ಅಂಥೇಳಿ, ಡಾಕ್ಟರ್ ಮಂಜುಶ್ರೀ ಅವರು ಇನ್ನೊಬ್ಬರು ಇದ್ದಾರೆ ನಮ್ಮೊಟ್ಟಿಗೆ. ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈಗ ಪಾದವನ್ನು ಪ್ಲಾಂಟರ್ ಫ್ಲೆಕ್ಸ್ ಮಾಡಿದಾಗ ತಲೆ ಹಿಂದ್ಗಡೆ ಹೋಗಬೇಕು, ಡಾರ್ಸಿ ಫ್ಲೆಕ್ಸ್ ಮಾಡಿದಾಗ ತಲೆ ಮುಂದ್ಗಡೆ ಬರಬೇಕು. ಅಂದರೆ ಪಾದವನ್ನು ಚೂಪು ಮಾಡಿದಾಗ ಮುಂದ್ಗಡೆ ತಳ್ಳಿದಾಗ ತಲೆ ಹಿಂದ್ಗಡೆ ತೊಗೊಂಡೋಗ್ಬೇಕು, ಪಾದ ಒಳಗಡೆ ಎಳೆದಾಗ ತಲೆಯನ್ನು ಮುಂದ್ಗಡೆ ತೊಗೊಂಬರ್ಬೇಕು, ಗದ್ದವನ್ನು ಎದೆಗೆ ಹಚ್ಚಬೇಕು. ಸ್ಟಾರ್ಟ್ ಮಾಡೋಣ ಅಭ್ಯಾಸವನ್ನು. ಎಸ್, ಈಗ ಉಸಿರು ತೆಗೆದುಕೊಳ್ತಾ ಪಾದವನ್ನು ಮುಂದ್ಗಡೆ ಸ್ಟ್ರೆಚ್ ಮಾಡಿ ತಲೆಯನ್ನು ಹಿಂದ್ಗಡೆ ತೊಗೊಂಡ್ಬೇಕು. ಉಸಿರು ಬಿಡ್ತಾ ಏನು ಮಾಡಬೇಕು, ತಲೆಯನ್ನು ಒಳಗಡೆ ತೊಗೊಂಡೋಗಿ ಕಾಲಿನ ಪಾದ ನೋಡಿ, ಪಾದ ಹೇಗೆ ಒಳಗಡೆ ತಳ್ತಾ ಇದ್ದಾರೆ ಹಾಗೆ ಒಳಗಡೆ ತಳ್ಳಬೇಕು 5 ಸಾರಿ. ಹಿಂದ್ಗಡೆ ಉಸಿರು ತೆಗೆದುಕೊಳ್ತಾ ಉಸಿರು ಬಿಡ್ತಾ ಮುಂದ್ಗಡೆ. ಬೆನ್ನುಹುರಿ ನೇರವಾಗಿರಬೇಕು, ಇದು ಭಾಳ ಇಂಪಾರ್ಟೆಂಟ್. 4ನೇ ಬಾರಿ ಒಳಗಡೆ, ಉಸಿರು ತೆಗೆದುಕೊಳ್ತಾ ಹಿಂದ್ಗಡೆ, ಉಸಿರು ಬಿಡ್ತಾ ಏನು ಮಾಡಬೇಕು, ಮುಂದ್ಗಡೆ ಗದ್ದವನ್ನು ಎದೆಗೆ ತಾಗಿಸ್ಬೇಕು, ಹಾಗೆ ಮಾಡಬೇಕು. ಎಸ್, ರಿಲ್ಯಾಕ್ಸ್, ವಿಶ್ರಾಂತಿ. ಈಗ ನಿಧಾನವಾಗಿ ಎದ್ದು ನಿಂತ್ಕೊಳ್ಳಿ. ಈಗ ಇಂಟರ್ಲಾಕ್ಸ್ ಕೈಯನ್ನು ಇಂಟರ್ಲಾಕ್ ಮಾಡ್ಕೊಳ್ಳಿ. ಎರಡೂ ಕೈಗಳನ್ನು ಮುಂದ್ಗಡೆ ಇಂಟರ್ಲಾಕ್ ಮಾಡ್ಕೊಳ್ಳಿ. ಇಲ್ಲಿ ಈ ಥರ ಕೈ ಇಂಟರ್ಲಾಕ್ ಮಾಡ್ಕೊಳ್ಳಿ. ಈಗ ಏನು ಮಾಡಬೇಕಂತಂದರೆ ಮೇಲ್ಗಡೆ ಸ್ಟ್ರೆಚ್ ಮಾಡಿ ಫುಲ್. ಎಸ್, ಈಗ ಹಾಫ್ ಬೆಂಡ್ ಆಗಬೇಕು, ಇಷ್ಟೇ. ಇಷ್ಟೇ ನಿಂತು ಉಸಿರಾಡಿಸ್ಬೇಕು. ಎಷ್ಟಾಗುತ್ತೋ ಅಷ್ಟು ಹಾಫ್ ಬೆಂಡ್. ನೀವು ಹಾಫ್ ಈ ಥರ ಬೆಂಡ್ ಮಾಡಿ ಉಸಿರಾಡಿಸ್ಬೇಕು ಈ ರೀತಿ. ಕಾಲುಗಳು ನೇರವಾಗಿರಲಿ, ಅಥವಾ ನೀವು ಗೋಡೆ ಸಪೋರ್ಟ್ ತೊಗೊಂಡಾದರೂ ಕೂಡ ಈ ರೀತಿ ಮಾಡ್ಬೋದು. ಯಾರಿಗೆ ಮಾಡ್ಲಿಕ್ಕಾಗಲ್ಲ ಅವ್ರು ಈ ರೀತಿ ಮಾಡ್ಬೋದಾಗಿದೆ. ಎಸ್, ಅಲ್ಲಿ ಸರಿಯಾಗಿ 5 ಸಾರಿ ಉಸಿರಾಡಿಸ್ಬೇಕು. ನಿಧಾನವಾಗಿ ಮೇಲ್ಗಡೆ ತೊಗೊಂಬನ್ನಿ. ಎರಡೂ ಕೈಗಳನ್ನು ನಿಧಾನವಾಗಿ ಎರಡೂ ಕೈಗಳನ್ನು ಎದೆ ಮೇಲೆ ತೊಗೊಂಬಂದು ಉಸಿರು ಬಿಡ್ತಾ ಕೈಗಳನ್ನು ಸ್ಟ್ರೆಚ್ ಮಾಡಿ, ಉಸಿರು ತೆಗೆದುಕೊಳ್ತಾ ಮುಂದ್ಗಡೆ ಸ್ಟ್ರೆಚ್ ಮಾಡಿ, ಕೈ ರಿಲೀಸ್ ಮಾಡಿ, ಕೈಗಳನ್ನು ತಳಗಡೆ ತೊಗೊಂಬನ್ನಿ. ಎಸ್, ಮುಂದಿನ ಅಭ್ಯಾಸ ಮಾಡೋಣ. ಈಗ ತಳಗಡೆ ಕೂತ್ಕೊಳ್ಳಿ. ಶವಾಸನ. ನಿಧಾನವಾಗಿ ಕಾಲುಗಳನ್ನು ಮುಂದ್ಗಡೆ ಸ್ಟ್ರೆಚ್ ಮಾಡಿ ಶವಾಸನಕ್ಕೆ ಹೋಗಬೇಕು. ಪವನ ಮುಕ್ತಾಸನ. ಎರಡೂ ಕಾಲುಗಳನ್ನು ಕೂಡಿಸಿ ಎರಡೂ ಕೈಗಳನ್ನ ಪಕ್ಕಕ್ಕೆ ತೊಗೊಂಬನ್ನಿ. ಉಸಿರು ಬಿಡ್ತಾ ಏನು ಮಾಡಬೇಕು, ಎರಡೂ ಕಾಲುಗಳನ್ನು ಒಟ್ಟಿಗೆ ಫೋಲ್ಡ್ ಮಾಡ್ಕೋಬೇಕು. ಎದೆ ಹತ್ತಿರ ತೊಗೊಂಡು ಬರಬೇಕು. ಸರಿಯಾಗಿ ಲಾಕ್ ಮಾಡ್ಕೊಳ್ಳಿ ಮೇಲ್ಗಡೆ ಕೈಗಳನ್ನು. ಸರಿಯಾಗಿ ಏನು ಮಾಡಬೇಕಂತಂದ್ರೆ ಒಂದು ಕೈಯನ್ನು ಇನ್ನೊಂದು ಕೈಗೆ ಸರಿಯಾಗಿ ಏನು ಮಾಡಬೇಕು, ಒಂದು ಫೋಲ್ಡ್ ಆದರೂ ಮಾಡ್ಕೋಬೋದು, ಅಥವಾ ನೀವು ಹಿಡ್ಕೋಬೋದು ಸರಿಯಾಗಿ, ಅಥವಾ ನಿಮ್ಗೆ ಆಗದೇ ಇದ್ದರೆ ನೀವು ಇಂಟರ್ಲಾಕ್ ಮಾಡಿ ಈ ರೀತಿ ನೀವು ಪ್ರೆಸ್ ಕೂಡ ಮಾಡ್ಕೋಬೋದಾಗಿದೆ. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ತಾ ತಲೆಯನ್ನು ಮೇಲ್ಗಡೆ ಎತ್ತಿ ಸರಿಯಾಗಿ ಉಸಿರಾಡಿಸ್ಬೇಕು, ಬ್ರೀತ್ ಮಾಡಬೇಕು. ಇಲ್ಲಿ ಕಾಲಿನ ಪಾದ ಮೇಲ್ಗಡೆ ತಳಗಡೆ ಅಥವಾ ಸೈಡು ಈ ರೀತಿ ಇರಬಾರ್ದು. ಇದು ಏನಾಗಿರ್ಬೇಕು, ಕುಡಿರಬೇಕು, ಸರಿಯಾಗಿ ಮಾಡಬೇಕಾಗತ್ತೆ. ಉಸಿರಾಡಿಸಿ ಸರಿಯಾಗಿ 5 ಸಾರಿ ಸರಿಯಾಗಿ ಉಸಿರಾಡಿದ ತಕ್ಷಣ ನಿಧಾನವಾಗಿ ಏನು ಮಾಡಬೇಕಂದ್ರೆ ತಲೆಯನ್ನು ಪುನಃ ತಳಗಡೆ ತೊಗೊಂಬರಬೇಕು. ನಿಧಾನವಾಗಿ ತಳಗಡೆ ತೊಗೊಂಬನ್ನಿ. ಕೈಯನ್ನು ಬಿಚ್ಚಿ ಉಸಿರು ತೆಗೆದುಕೊಳ್ತಾ ಕಾಲುಗಳನ್ನು ಸ್ಟ್ರೆಚ್ ಮಾಡಿ.
ಈ ರೀತಿ ಅಭ್ಯಾಸವನ್ನು ಮಾಡಬೇಕಾಗತ್ತೆ. ಎಸ್, ಈಗ ಮುಂದಿನ ಅಭ್ಯಾಸ ಮಕರಾಸನಕ್ಕೆ ಹೋಗಿ ಮುಂದುಗಡೆ ಫೇಸ್ ಮಾಡಿ ಮಲಗುವಂಥದ್ದು. ಅಂದರೆ ಶವಾಸನ ಇವೆಲ್ಲ ಇದಾವಲ್ಲ, ಅವು ಸುಪೈನ್ ಪೋಸ್ಟರಲ್ಲಿ ಬರ್ತವೆ. ಪ್ರೋನ್ ಅಂತಂದರೆ ಭುಜಂಗಾಸನ, ಇವು ಮಿಕಾಸನ, ಧನುರಾಸನ ಇವೆಲ್ಲ ಅದಾವಲ್ಲ, ಅವು ಪ್ರೋನ್ ಪೋಸ್ಟರಲ್ಲಿ ಬರುವಂಥದ್ದು. ಈಗ ಮಕರಾಸನ ಮಾಡಿ ಮೊಣಕೈಯನ್ನು ನೆಲಕ್ಕೆ ಹಚ್ಚಿ ಗದ್ದದ ಪಕ್ಕದಲ್ಲಿ ಎರಡೂ ಕೈಗಳನ್ನು ಇಡಬೇಕು. ಈಗ ಸರಿಯಾಗಿ ಉಸಿರಾಡಿಸ್ಬೇಕು. ಕಾಲಿನ ಪಾದವು ಹೊರಮುಖದಲ್ಲಿ ಇರಬೇಕು. ಸರಿಯಾಗಿ ಉಸಿರಾಡಿಸ್ತಾ ಇರಬೇಕು. ದೀರ್ಘವಾಗಿ ಉಸಿರು ತೊಗೊಂಡು ಹೋಗಬೇಕು. ನಿಧಾನವಾಗಿ ಉಸಿರನ್ನು ಹೊರಗೆ ಹಾಕ್ತಾ ಬರಬೇಕು. ಡೀಪ್ ಬ್ರೀತ್ ಮಾಡಿ. ಇನ್ನೂ ಒಳಗಡೆ ತಗೊಳ್ಳಿ. ಸ್ಟ್ರೇಟ್ ಇರಬೇಕು ಇವು. ಈ ಕೈ ಏನಿದೆಯಲ್ಲ, ಫೋರ್ ಆರ್ಮ್, ಇದು ಸ್ಟ್ರೇಟ್ ಆ್ಯಂಗಲಲ್ಲಿ ಇರಬೇಕು. ಬ್ರೀತ್ ಮಾಡಿ. ಇಲ್ಲಿ ನೋಡಿ, ಬ್ರೀತ್ ಮಾಡಬೇಕಾದಾಗ ಇಲ್ಲಿ ನೋಡಿ ಹೇಗೆ ವೈಬ್ರೇಟ್ ಆಗ್ತಾ ಇದೆ, ಹೇಗೆ ಬ್ರೀತ್ ಮಾಡಬೇಕಾದಾಗ ಈ ಮಸಲ್ಸಿಗೆ ಹೇಗೆ ಕಾಂಟ್ರಾಕ್ಟ್ ಟು ರಿಲ್ಯಾಕ್ಸ್ ಸ್ಟಾರ್ಟ್ ಆಗಿದೆ ನೋಡಿ. ಇದನ್ನು ಫೋಕಸ್ ಮಾಡ್ತಾ ಹೋಗ್ಬೇಕು ನೋಡಿ. ಹೇಗೆ ನೀವು ಇವೆಲ್ಲ ಮೈನ್ಯೂಟ್ ಪಾಯಿಂಟ್ಸ್ ಇರ್ತವೆ ಯೋಗದಲ್ಲಿ. ಅದು ತುಂಬ ಅಭ್ಯಾಸದಲ್ಲಿ ಪಳಗಿದಾಗ ಮಾತ್ರ ನಿಮಗೆ ಏನಾಗುತ್ತೆ ಅಂತಂದರೆ ಅದು ಗೊತ್ತಾಗುತ್ತೆ ಹೇಗೆ ಎಫೆಕ್ಟ್ ಆಗ್ತಾಯಿದೆ, ಏನಾಗ್ತಾಯಿದೆ ಅಂತಕ್ಕಂಥ. ಈಗ 5 ಸಾರಿ ಅಭ್ಯಾಸ ಮಾಡಿದ ತಕ್ಷಣ ನಿಧಾನವಾಗಿ ಎರಡೂ ಕಾಲನ್ನು ಕೂಡಿಸಿ ಕೈಗಳನ್ನು ರಿಲೀಸ್ ಮಾಡಿ ಕೈಗಳನ್ನು ರಿಲ್ಯಾಕ್ಸೇಷನ್ ಪೋಸ್ಚರ್ಗೆ ಬನ್ನಿ. ಎಸ್, ಈಗ ಏಕಪಾದ ಏನು ಮಾಡಬೇಕಂತಂದರೆ ಒಂದು ಕಾಲನ್ನು ಲಿಫ್ಟ್ ಮಾಡಿಬಿಟ್ಟು ನೀವು ಶಲಭಾಸನವನ್ನು ಅಭ್ಯಾಸ ಮಾಡಬೇಕಾಗತ್ತೆ. ಈಗ ನೋಡಿ ಹೇಗೆ ಮಾಡ್ತಾರೆ ಅಂಥೇಳಿ. ನಿಧಾನವಾಗಿ ಒಂದು ಕೈ ಹೀಗೆ ಇರಲಿ, ಒಂದು ಕೈಯನ್ನು ಸ್ಟ್ರೆಚ್ ಮಾಡಿ ಮುಂದ್ಗಡೆ. ಎಸ್, ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ತಾ ಲಿಫ್ಟ್ ಮಾಡಿ. ಈಗ ಒಂದು ಕೈ, ಒಂದು ಕಾಲು, ಮುಂದ್ಗಡೆ ಕೈಯನ್ನು ಲಿಫ್ಟ್ ಮಾಡಿ. ಹೀಗೆ ಮಾಡಬೇಕಾದದ್ದು. ನಿಧಾನವಾಗಿ ಉಸಿರು ಬಿಡ್ತಾ ತಳಗಡೆ. ಈ ರೀತಿ ವೇರಿಯೇಷನ್. ಕತ್ತ ನೆಲಕ್ಕೆ ಇರಬೇಕು, ತಲೆಯನ್ನು ಮೇಲ್ಗಡೆ ಎತ್ತಬೇಕು. ಉಸಿರು ತೆಗೆದುಕೊಳ್ತಾ ಮೇಲ್ಗಡೆ ಲಿಫ್ಟ್ ಮಾಡಿ. ಈಗ ಎಸ್, ಕೈಯನ್ನು ಲಿಫ್ಟ್ ಮಾಡಿ. ಹೀಗೆ ನೈಸ್. ಉಸಿರು ಬಿಡ್ತಾ ನಿಧಾನವಾಗಿ. ಈ ರೀತಿ ಮಿಸ್ಟೇಕ್ ಮಾಡ್ತಿರ್ತಾರೆ. ಏನು ಮಾಡ್ತಿರ್ತಾರೆ, ಕತ್ತು ಇಲ್ಲೇ ಇಟ್ಕೊಂಡ್ಬಿಟ್ಟು ಕಾಲನ್ನು ಎತ್ತಿ ತೋರಿಸಿ ಹಿಂಗೆ ಮಾಡ್ತಿರ್ತಾರೆ. ಹೀಗೆ ಮಾಡಬಾರ್ದು. ಈಗ ಏನು ಮಾಡಬೇಕಂತಂದರೆ ಒಂದು ಕೈಯನ್ನು ಲಿಫ್ಟ್ ಮಾಡಬೇಕು ಅಪೋಸಿಟ್. ಅಂದರೆ ಈಗ ಬಲಗೈ ಮಾಡ್ತಾ ಇದ್ದಾರೆ, ಎಡಗಾಲನ್ನು ಎತ್ತಾ ಇದ್ದಾರೆ. ಇಲ್ಲಿ ನೋಡಿ, ಅಪೋಸಿಟ್ ಮಾಡಬೇಕು. ಲಿಫ್ಟ್ ಮಾಡಿ, ನಿಧಾನವಾಗಿ ಇಳಿಸಿ. ನೋಡಿ, ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಬಲಗೈನ ಎತ್ತಾ ಇದ್ದಾರೆ, ಎಡಗಾಲನ್ನು ಎತ್ತಾ ಇದ್ದಾರೆ. ಇದೇ ರೀತಿ ಅಭ್ಯಾಸವನ್ನು ಮಾಡಬೇಕಾಗತ್ತೆ. ಕೊನೆಯ ಬಾರಿಗೆ ವಿಶ್ರಾಂತಿ. ನೆಕ್ಸ್ಟ್ ಅಪೋಸಿಟ್ ಸೈಡ್ ಮಾಡಿ. ಈಗ ನೀವು ಯಾವ ಮಾಡಿದ್ರಲ್ಲ ಫಸ್ಟು ಅದರ ಅಪೋಸಿಟ್ ಮಾಡಬೇಕು. ಉಸಿರು ತೆಗೆದುಕೊಳ್ತಾ ಮೇಲ್ಗಡೆ ಲಿಫ್ಟ್ ಮಾಡಿ. ಎರಡೂ ಒಟ್ಟಿಗೆ ನೋಡಿ, ಅಪೋಸಿಟ್ ಆಗಿರಬೇಕು. ನಿಧಾನವಾಗಿ ಉಸಿರು ಬಿಡ್ತಾ ತಳಗಡೆ. ತುಂಬ ಎಫೆಕ್ಟಿವ್ ಆಗಿದ್ದಾವೆ. ತುಂಬ ಜನ ನೋವಿದೆ, ನಮಗೆ ಆದಿದೆ ಅಂತ ಬರ್ತಾಯಿದ್ರು ನಮ್ಮ ಹತ್ರ. ಇವು ಎಲ್ಲ ಮಾಡಿದ ತಕ್ಷಣ ತುಂಬ ಕ್ಯೂರ್ ಆಗಿದ್ದಾರೆ. ಇವನ್ ಆಪ್ರೇಷನ್ ಮಾಡಬೇಕಂತ ಹೇಳಿದ್ರು ಅಂತೆ ಡಾಕ್ಟರ್ಸು. ಆ ಡಾಕ್ಟರ್ಸ್ ಹೇಳಿದ್ರಲ್ಲ, ಅವ್ರು ಯೋಗ ಥೆರಪಿ ಸರಿಯಾಗಿ ಟ್ರೀಟ್ಮೆಂಟ್ ಆದಾಗ ಅವ್ರಿಗೇನು ಆಪ್ರೇಷನ್ನು ಜರೂರತ್ತೇ ಆಗಲಿಲ್ಲ. ಮುಂದೆ ಅವ್ರಿಗೆ ಯಾಸ್ ಯೂಸ್ವಲ್ ಹೇಗೆ ಲೈಫ್ ಲೀಡ್ ಮಾಡ್ತಾ ಇದ್ದಾರಲ್ಲ, ನಾರ್ಮಲಾಗಿ ಲೈಫ್ ಹೆಂಗೆ ಲೀಡ್ ಮಾಡ್ತಾರಲ್ಲ ಮನುಷ್ಯರು, ಹಾಗೆ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ. ಪಾಪ ಅವ್ರು ರಾತ್ರಿ ಮಲ್ಕೋದು ಕೂಡ ತುಂಬ ಕಷ್ಟ ಆಗಿತ್ತಂತೆ. ಅಷ್ಟೊಂದು ಪೇನ್ ಅಂತಿದ್ರು. ಎಷ್ಟೋ ಸಾರಿ ಕೆಲವೊಂದಿಷ್ಟು ಜನರು 3 ತಿಂಗಳು 4 ತಿಂಗಳು 5 ತಿಂಗಳು ನಿದ್ರೆನೇ ಮಾಡಲಿಲ್ಲ. ಅಷ್ಟೊಂದು ಡಿಸ್ಕ್ ಬಲ್ಜ್ ಆಗಿ ಸರ್ವೈಕಲ್ಲು ಅಷ್ಟೊಂದು ಪ್ರಾಬ್ಲಮ್ ಆಗಿತ್ತು. ವಿಶ್ರಾಂತಿ ಸ್ಥಿತಿಗೆ ಬನ್ನಿ. ಭುಜಂಗಾಸನ. ಕಾಲು ಕೂಡಿಸಿ ನಾರ್ಮಲ್ ಆಗಿ ಕೈಯನ್ನು ಎದೆ ಪಕ್ಕಕ್ಕೆ ಇಟ್ಕೊಳ್ಳಿ. ಎಸ್, ಕೈಯನ್ನು ಎದೆ ಪಕ್ಕಕ್ಕೆ ಇಟ್ಕೊಳ್ಳಿ. ನಾರ್ಮಲ್ ಭುಜಂಗಾಸನ ಮಾಡೋಣ. ಫುಲ್ ಲಿಫ್ಟ್ ಬೇಡ. ಮೊಣಕೈಯನ್ನು ನೆಲಕ್ಕೆ ಹಚ್ಚಿ ಉಸಿರನ್ನ ತೆಗೆದುಕೊಳ್ತಾ ಫುಲ್ ತಲೆಯನ್ನು ಮೇಲ್ಗಡೆ ಎತ್ತಿ ನಿಧಾನವಾಗಿ ಉಸಿರು ಬಿಡ್ತಾ ತಳಗಡೆ. ಇದೇ ರೀತಿ ಅಭ್ಯಾಸವನ್ನು ಮಾಡಬೇಕಾಗತ್ತೆ. ಉಸಿರು ತೆಗೆದುಕೊಳ್ತಾ ಮೇಲ್ಗಡೆ ಒಟ್ಟಿಗೆ ಮಾಡಿ, ಉಸಿರು ಬಿಡ್ತಾ ತಳಗಡೆ. ಇನ್ಹೇಲಿಂಗ್ ಮಾಡ್ತಾ ಮೇಲ್ಗಡೆ ಬನ್ನಿ. ಉಸಿರು ಬಿಡ್ತಾ ನಿಧಾನವಾಗಿ ತಳಗಡೆ. ಗುಡ್, ನೈಸ್. ಉಸಿರು ತೆಗೆದುಕೊಳ್ತಾ ಮೇಲ್ಗಡೆ, ಉಸಿರು ಬಿಡ್ತಾ ತಳಗಡೆ.
ಉಸಿರು ತೆಗೆದುಕೊಳ್ತಾ ಮೇಲ್ಗಡೆ, ಉಸಿರು ಬಿಡ್ತಾ ತಳಗಡೆ, ಉಸಿರು ತೆಗೆದುಕೊಳ್ತಾ ಮೇಲ್ಗಡೆ, ಉಸಿರು ಬಿಡ್ತಾ ತಳಗಡೆ. ಎಸ್, ವಿಶ್ರಾಂತಿ. ನಿಧಾನವಾಗಿ ಏನು ಮಾಡಬೇಕಂತಂದರೆ ವಜ್ರಾಸನಕ್ಕೆ ಬಂದು ಕೂತ್ಕೊಳ್ಳಿ. ಹಾಗೆ ನಿಧಾನವಾಗಿ ಬಂದು ಕೂತ್ಕೊಳ್ಳಿ. ಎಸ್, ಈಗ ಏನು ಮಾಡಬೇಕಂತಂದರೆ ಹಿಂದ್ಗಡೆ ತೊಗೊಂಡೋಗ್ಬೇಕು. ಈ ರೀತಿ ಹಿಂದ್ಗಡೆ ತೊಗೊಂಡೋಗಿ ಇಂಟರ್ಲಾಕ್ ಮಾಡ್ಕೋಬೇಕು. ಈ ರೀತಿ ಬರಳನ್ನು ಇಂಟರ್ಲಾಕ್ ಮಾಡಿಕೊಂಡು ಸ್ಟ್ರೆಚ್ ಮಾಡಬೇಕು. ಈ ರೀತಿ ಮೇಲ್ಗಡೆ ಸಮನಾಗಿ ಎಷ್ಟಾಗುತ್ತೋ ಅಷ್ಟು, ಇಷ್ಟಾದರೆ ಇಷ್ಟು, ಇಷ್ಟಾದರೆ ಇಷ್ಟು, ಇಷ್ಟಾದರೆ ಇಷ್ಟು, ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ತೊಗೊಂಡೋಗಿ ಏನು ಮಾಡಬೇಕಂತಂದರೆ ಎಷ್ಟಾಗುತ್ತೆ ಅಷ್ಟು ತೊಗೊಂಡೋಗಿ ನಿಧಾನವಾಗಿ ತಲೆಯನ್ನು ಹಿಂದ್ಗಡೆ ತೊಗೊಂಡೋಗಿ ಬ್ರೀದ್ ಮಾಡಿ. ಫುಲ್ ಡೀಪಾಗಿ ಬ್ರೀದ್ ಮಾಡಿ, ಉಸಿರಾಡಿ. ಹೀಗೆ 30 ಸೆಕೆಂಡ್ ಏನು ಮಾಡ್ಕೋಬೇಕಂದ್ರೆ ನಾವು ಹಿಡಿದಿಟ್ಕೋಬೇಕು. ಉಸಿರಾಡಿಸ್ತಾ ಇರಬೇಕು. ದೀರ್ಘವಾಗಿ ಉಸಿರನ್ನ ತೊಗೊಂಡೋಗ್ಬೇಕು. ನಿಧಾನವಾಗಿ ಉಸಿರನ್ನ ಹೊರಗೆ ಹಾಕ್ತಾ ಬರಬೇಕು. 30 ಸೆಕೆಂಡ್ ಮಾಡಬೇಕು. 30 ಸೆಕೆಂಡ್ ಆದ ತಕ್ಷಣ ನಿಧಾನವಾಗಿ ಕೈಗಳನ್ನ ಮುಂದ್ಗಡೆ ತೊಗೊಂಬನ್ನಿ. ರಿಲೀಸ್ ಮಾಡಿ ತಳಗಡೆ ತೊಗೊಂಬನ್ನಿ. ಮುಂದ್ಗಡೆ ತೊಗೊಂಬನ್ನಿ ಕೈಗಳನ್ನು. ಎಸ್, ನಿಧಾನವಾಗಿ ತಳಗಡೆ ಇಳಿಸಿ. ನೋಡಿದ್ರಲ್ಲ ವೀಕ್ಷಕರೇ, ಸರ್ವೈಕಲ್ ಪೇನಿಗೆ ಯಾವ ರೀತಿ ಎಲ್ಲ ಯೋಗಾಭ್ಯಾಸಗಳನ್ನ ಮಾಡಬೇಕಂತ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಅಭ್ಯಾಸಗಳನ್ನು ಮಾಡೋಣ. ನಮಸ್ಕಾರ.